ಅದು ಪ್ಲಾಸ್ಟಿಕ್ ಬೇರೆ, ಮೋಸ್ಟ್ ಪ್ರಾಬ್ಲಿ ಹಿಡಿಯತ್ತೆ ಅನ್ಸುತ್ತೆ ವೇಟ್. ನಿಮ್ಮ ಹತ್ರ ಕಂಪಾರ್ಟ್ಮೆಂಟ್ಸ್ ಇರುವಂತದ್ದು ಒಂದು ಡ್ರಾಯರ್. ಇಟ್ಸ್ ಅ ಬೆಸ್ಟ್ ಟೈಮ್ ಫಾರ್ ಯು ಗೈಸ್ ಟು ಗೋ ಅಂಡ್ ಪರ್ಚೇಸ್ ಇಟ್. ಇಲ್ಲೆಲ್ಲ ನೋಡಿ ಹಿಂದೆ ಕಾಣಿಸ್ತಿದೆ ಅಲ್ಲ, ಸೊ ಇಲ್ಲೆಲ್ಲ ತುಂಬಿಟ್ಟಿದ್ದೀನಿ ಆಯ್ತಾ. ಸೊ ಈ ತುಂಬಿಟ್ಟಿರೋದನ್ನ ನಾನು ಇವಾಗ ಇದನ್ನ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಇವಾಗ. ಸೊ ಸ್ಟಾರ್ಟ್ ಮಾಡಿ 3 years ಏನೋ ಆಯ್ತು, ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರೋದು ಇವಾಗಲೇ ಆಯ್ತಾ. ಸೆಕೆಂಡ್ ಬಾಕ್ಸ್ ಇಡ್ತೀನಿ ನಾನು ಒಂದ್ಸತಿ ಅದನ್ನ ಇಟ್ಟು ಆಟು ಆ್ಯಂಡ್ ಕುರ್ಕುರೆ ಬಿಸ್ಕೆಟ್ಸ್ ಆ್ಯಂಡ್ ನಾನು ಮೇಲ್ಗಡೆನೆ ಇಟ್ಕೊಂಡ್ಬಿಡ್ತೀನಿ ಸೊ ದಟ್ ತಗೊಳಕ್ಕೂ ಈಸಿ ಆಗ. ಸೊ ಏನೇನಿದೆ ಅಂದರೆ ಆಬ್ವಿಯಸ್ಲಿ ಯು ಗೈಸ್ ಕ್ಯಾನ್ ರಿಲೇಟ್ ಟು ದಿಸ್ ವಿಡಿಯೋ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ದ ಸೇಮ್ ಡೇ ನಾನು ವಿಡಿಯೋನ ಫಿಲ್ ಮಾಡ್ತಿರೋದು. ಬಟ್ ನಿಮಗೆ ವಿಡಿಯೋ ಬರೋದು ಸ್ವಲ್ಪ ಆಚೆ ಆಗುತ್ತೆ, ಲೇಟ್ ಆಗ್ಬೋದು ಎಲ್ಲ. ಆ್ಯಂಡ್ ಫಸ್ಟ್ ಹಿಂದಿನ ವಿಡಿಯೋ ಬಂದಿರುತ್ತೆ ಆ್ಯಂಡ್ ಸೇಮ್ ಡ್ರೆಸ್ಸಲ್ಲಿ ಇದ್ದೀನಿ. ಆ್ಯಂಡ್ ಇವತ್ತೇನೆ ಆರ್ಗನೈಸ್ ಮಾಡಿ ಇಟ್ಬಿಟ್ರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಈಸಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಆರ್ಗನೈಸ್ ಮಾಡ್ತಿದ್ದೀನಿ ಆಯಿತಾ. ಸೊ ಇದಿಷ್ಟು ನಾನು ಸೆಟ್ ಮಾಡಿದೆ. ನಾನು ಇವಾಗ ನೀವು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನೋಡಿರ್ತೀರಾ. ಇದು ಟೋಟಲ್ 2, 4, 5, 6 ಕಂಪಾರ್ಟ್ಮೆಂಟ್ಸ್ ಇರುವಂಥದ್ದು ಒಂದು ಡ್ರಾಯರ್ ಇದು. ಸೊ ನಾನು ತುಂಬ ಸ್ಟಫ್ಸ್ನಲ್ಲಿ ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಗಾಟ್ ದಿಸ್. ಐ ಹ್ಯಾವ್ ಆರ್ಡರ್ಡ್ ದಿಸ್ ಆ್ಯಕ್ಚುಲಿ ಫ್ರಮ್ ದ ಫ್ಲಿಪ್ಕಾರ್ಟ್. ಸೊ ಫ್ಲಿಪ್ಕಾರ್ಟಿಂದ ನಾನು ತೊಗೊಂಡಿರೋದು. ನಿಮಗೆ ಲಿಂಕ್ ಏನಾದರೂ ಬೇಕಿದೆ ಅಂತಂದರೆ ನಾನು ಹಿಂದಿನ ವಿಡಿಯೋ ನೋಡಿ, ಅದರಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಗಾಟ್ ದಿಸ್ ಫಾರ್ ಅ ವೆರಿ ಲೆಸ್ ಪ್ರೈಸ್ ಆ್ಯಸ್ ಅವ್ ಮೆನ್ಷನ್ ಇನ್ ಮೈ ಪ್ರೀವಿಯಸ್ ವಿಡಿಯೋ. 470 ರುಪೀಸಿಗೆ ಸಿಕ್ಕಿದೆ. ಆ್ಯಂಡ್ ನಾನು ಆರ್ಡರ್ ಮಾಡಿ ಸ್ವಲ್ಪ ದಿನ ಆದಮೇಲೆ 407 ಕೂಡ ಇತ್ತು. ಬಟ್ ಇವಾಗ ಪ್ರೈಸ್ ಎಷ್ಟಾಗಿದೆ ನನಗೆ ಗೊತ್ತಿಲ್ಲ. ಸೊ ನೀವು ಒಂದ್ಸತಿ ನೋಡಿ, ಇನ್ ಕೇಸ್ ನಿಮಗೆ ಇದೇ ಡೀಲಲ್ಲಿ ಸಿಗ್ತಿದೆ ಅಂದರೆ ಇಟ್ ಈಸ್ ಅ ಬೆಸ್ಟ್ ಟೈಮ್ ಫಾರ್ ಯು ಗೈಸ್ ಟು ಗೋ ಆ್ಯಂಡ್ ಪರ್ಚೇಸ್ ಇಟ್. ಹಿಂದಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಕೂತಿದ್ದೆ. ಇವಾಗ ನಾನು ಆರ್ಗನೈಸ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಕಂಫರ್ಟ್ ಬೇಕು ಆಯಿತಾ. ಸೊ ಹಾಗಾಗಿ ನನ್ನ ಹೇರ್ನ ಟೈ ಮಾಡಿದೆ ಹಂಗೇನೆ. ಸೊ ಹೇರ್ ಟೈ ಮಾಡಿಬಿಟ್ಟು ಇದನ್ನು ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಇವಾಗ. ಸೊ ಈ 6 ಕಂಪಾರ್ಟ್ಮೆಂಟ್ಸಲ್ಲೂ ನಾನು ಇವಾಗ ನನ್ನ ಹತ್ರ ಏನೇನೆಲ್ಲ ಸ್ಟಫ್ಸ್ ಇದೆ ಅದೆಲ್ಲದನ್ನು ಆರ್ಗನೈಸ್ ಮಾಡ್ತಾ ಹೋಗ್ತೀನಿ. ನನ್ನ ಹತ್ರ ಟ್ರೈಪೋಡ್ ಇವಾಗ ಸದ್ಯಕ್ಕಿಲ್ಲ, ಆರ್ಡರ್ ಮಾಡ್ತಿದ್ದೀನಿ ವೆರಿ ಸೂನ್ ಆಯಿತಾ. ಸೊ ಆರ್ಡರ್ ಮಾಡೋ ತನಕ ನಾನು ಇದೆ ಈ ಸ್ಮಾಲ್ ಟ್ರೈಪೋಡಲ್ಲಿ ಮ್ಯಾನೇಜ್ ಮಾಡಬೇಕು. ಇದು ಲೆಂತ್ ಜಾಸ್ತಿ ಇಲ್ಲ, ನಾನು ವಿಡಿಯೋನ ಆಚೆ ಈಚೆ ಮಾಡೋಕ್ಕೇ ಆಗಲ್ಲ. ಎಲ್ಲಾದರೂ ಕುತ್ಕೊಂಡಾಗ ಅಷ್ಟೇ ಇದನ್ನ ಕಂಫರ್ಟೇಬಲ್ ಆಗಿದೆ ಇದು ಟ್ರೈಪೋಡು. ಹಾಗಾಗಿ ಲೈಕ್ ಆದಷ್ಟು ಬೇಗ ತಗೊಳ್ತೀನಿ ಟ್ರೈಪೋಡ್ನ. ಇವಾಗ ಒಂದು ಸ್ವಲ್ಪ ವಿಡಿಯೋ ಆ್ಯಂಗಲ್ ಹಾಗೆ ಹೀಗೆ ಮಾಡಿಬಿಟ್ಟಿರ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿನ್ಸ್ ಇಟ್ ಈಸ್ ಸ್ಟಾರ್ಟ್ ಆಫ್ ಮೈ ಯೂಟ್ಯೂಬ್ ಜರ್ನಿ. ಸೊ ಸ್ಟಾರ್ಟ್ ಮಾಡಿ 3 years ಏನೋ ಆಯಿತು, ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರೋದು ಇವಾಗಲೇ ಆಯಿತಾ. ಹಾಗಾಗಿ ನೋಡಿ, ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೆಟ್ಸ್ ಆರ್ಗನೈಸ್ ದ ಥಿಂಗ್ಸ್. ಸೊ ನಾನು ಇವಾಗ ವೀಡಿಯೋಗೋಸ್ಕರ ಹಿಂಗೇನೆ ಇಟ್ಟಿರ್ತೀನಿ ಆಯಿತಾ. ಮತ್ತೆ ನಾನು ಇದನ್ನೆಲ್ಲ ಆ್ಯಂಗಲ್ ಎಲ್ಲ ಚೇಂಜ್ ಮಾಡ್ತೀನಿ. ಸೊ ಇದರಲ್ಲಿ ಇವಾಗ ನನ್ನ ಹತ್ರ ಒಂದಷ್ಟು ಸ್ಟಫ್ಸ್ನ ಎಲ್ಲ ಅಲ್ಲಿ ತುಂಬಿಟ್ಟಿದ್ದೀನಿ. ಸೊ ಅದೆಲ್ಲದನ್ನು ಇದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತೀನಿ. ಒಂದಷ್ಟು ಈರುಳ್ಳಿ ಆ್ಯಂಡ್ ಒಂದಷ್ಟು ಏನು ಹೇಳ್ತೀರಾ ಪಾಸ್ತಾ, ಮ್ಯಾಗಿ, ಅದು ಇದು ಎಲ್ಲ ಅಲ್ಲಲ್ಲೇ ತುಂಬಿಟ್ಟಿದ್ದೀನಿ. ಎಲ್ಲ ಕವರಲ್ಲಿ ಇರೋದನ್ನ ಅದೆಲ್ಲದನ್ನು ಇದರಲ್ಲಿ ಆರ್ಗನೈಸ್ ಮಾಡ್ತಾ ಹೋಗೋಣ. ಸೊ ಬನ್ನಿ, ಲೆಟ್ಸ್ ಆರ್ಗನೈಸ್ ದಿಸ್. ಸೊ ಏನು ಗೊತ್ತಾ, ಇಲ್ಲೆಲ್ಲ ನೋಡಿ ಹಿಂದೆ ಕಾಣಿಸ್ತಿದೆ ಅಲ್ಲ, ಸೊ ಇಲ್ಲೆಲ್ಲ ತುಂಬಿಟ್ಟಿದ್ದೀನಿ ಆಯಿತಾ. ಸೊ ಈ ತುಂಬಿಟ್ಟಿರೋದನ್ನ ನಾನಿವಾಗ ಇಲ್ಲಿ ಒಂದೊಂದಾಗಿ ಆರ್ಗನೈಸ್ ಮಾಡ್ತಾ ಹೋಗ್ತೀನಿ. ಫುಲ್ ವಿಡಿಯೋ ಕಾಣಿಸಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಫಾರ್ ಸಮ್ ರೀಸನ್ ನಾನು ಎಂತಕ್ಕೆ ಟ್ರೈಪೋಡ್ ಇಷ್ಟೊತ್ತಾದರೂ ತೊಗೊಳ್ಳಿಲ್ಲ ಗೊತ್ತಿಲ್ಲ. ಅವತ್ತೇ ಆರ್ಡರ್ ಮಾಡೋಣ ಅಂತಿದ್ದೋಳು ಮಾಡಲೇ ಇಲ್ಲ. ನೋಡೋಣ. ಸೊ ಇವಾಗ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ನನ್ನ ಹತ್ರ ಇಲ್ಲಿ ಮ್ಯಾಗಿ, ನೂಡಲ್ಸ್, ಪಾಸ್ತಾ ಆ್ಯಂಡ್ ಇದು ಈ ಪಾಸ್ತಾ ಎಲ್ಲ ಇದೆ. ಇದಿಷ್ಟು ನನಗೆ ಒಂದರಲ್ಲಿ ಆಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಸೆಕೆಂಡ್ ಬಾಕ್ಸ್ ಇಡ್ತೀನಿ. ನಾನು ಒಂದ್ಸತಿ ಅದನ್ನು ಇಟ್ಟು ಆದ್ಮೇಲೆ ನನಗೆ ತೋರಿಸ್ತೀನಿ ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀನಿ ಅಂತ, ಹೇಗೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇದೆಲ್ಲ ನಾನು ಆಫರ್ ಯೂಸ್ ಮಾಡಲ್ಲ. ಯಾವತ್ತಾದ್ರೂ ದಿನ ಪಾಸ್ತಾ ಮಾಡ್ತೀನಿ, ಯಾವ್ದಾದ್ರು ನೂಡಲ್ಸ್ ಮಾಡ್ತೀನಿ, ಯಾವ್ದಾದ್ರು ಮ್ಯಾಗಿ ಮಾಡ್ತೀನಿ ಅಂತ ಮಾತ್ರ ಯೂಸ್ ಮಾಡೋದು. ಹಾಗಾಗಿ ಫುಲ್ ಕೆಳಗಿರ್ತೀನಿ. ಪಾಸ್ತಾ ಆ್ಯಂಡ್ ಇದು 2 ಪ್ಯಾಕ್ ಏನೋ ಇದೆ, ಅದನ್ನ ಎಷ್ಟು ಬಿಡ್ತೀನಿ. ಸೊ ದಟ್ ನನಗೆ ನೀಟಾಗಿ ಇಟ್ಕೊಳ್ಬೋದು. ಮ್ಯಾಗಿ ಆ್ಯಂಡ್ ದಿಸ್ ಪಾಸ್ತಾ. ಸೊ ಇದೆಲ್ಲದನ್ನು ಐ ಸ್ಟೋರ್ ಇಟ್ ಇನ್ 1 ಬಾಕ್ಸ್. ಇದಿಷ್ಟು. ಸೊ ನೆಕ್ಸ್ಟ್ 1, 2, 3, 4, 5 ಇನ್ನು 5 ಇದೆ. ಸೊ ಅದನ್ನು ಹೇಗೆ ಏನು ಹಾಕ್ತೀನಿ ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಥಿಂಗ್ಸು, ನನ್ನ ಹತ್ರ ಒಂದಷ್ಟು ಸ್ನ್ಯಾಕ್ಸ್ ಥರದ್ದು ಸ್ವೀಟು ಆ್ಯಂಡ್ ಕುರ್ಕುರೆ, ಬಿಸ್ಕೆಟ್ಸ್ ಆ್ಯಂಡ್ ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಆಫೀಸಲ್ಲಿ ಕೊಟ್ಟಿದ್ದು ದಿವಾಲಿ ಗಿಫ್ಟು. ಸೊ ಅದು ಎಲ್ಲ ಇದೆ. ನಾನು ಇದಿಷ್ಟು 1 ಬಾಕ್ಸಿಗೆ. ಇದನ್ನು ನಾನು ಯಾವಾಗಲೂ ಬೇಕಾಗಿರುತ್ತೆ ನನಗೆ. ಯಾವಾಗವಾಗ ಏನಾದರೂ ನಾನು ಕೆಲಸ ಮಾಡುವಾಗ ತಿನ್ಬೇಕನ್ಸುತ್ತೆ. ಸೊ ಅದರಿಂದಾಗಿ ಲೈಕ್ ಅವಾಗವಾಗೆ ತಿನ್ನೋದ್ರಿಂದ ನಾನು ಮೇಲ್ಗಡೆನೇ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ತಗೊಳಕ್ಕೂ ಈಸಿ ಆಗುತ್ತೆ. ಸೊ
2 ಬಾಕ್ಸಸ್ ಡನ್ ಆಯ್ತಾ. 2 ಬಾಕ್ಸಿಗೆ ನಾನು ತುಂಬಿಸಿದ್ದೀನಿ. ಏನ್ ತುಂಬಿಸಿದ್ದೀನಿ ಅಂತ ಮತ್ತೆ ಬ್ಯಾಕ್ ಕ್ಯಾಮ್ರಾನ ನೀಟಾಗಿ ಕ್ಲಿಪ್ಪಿಂಗ್ ನ ತಗೊಂಡು ಇಲ್ಲಿ ಆಡ್ ಮಾಡ್ತೀನಿ ನೋಡಿ. ಅಂಡ್ ನೆಕ್ಸ್ಟ್ ಥಿಂಗ್, ಇದು ಸಾಲ್ಟ್ ಆಯ್ತಾ, ಜಾಸ್ತಿ ಇರೋದು. ಐ ಮೀನ್ ನಾನು ಎಷ್ಟು ಬೇಕು ಅದನ್ನ ಬಾಕ್ಸಲ್ಲಿ ಹಾಕಿ ಮಿಕ್ಕಿದ್ದನ್ನ ಇಟ್ಟಿರೋದು. ಸೊ ಇದನ್ನ ನಾನು ಯಾವಾಗಲೂ ಯೂಸ್ ಮಾಡ್ತಿರಲ್ಲ, ಸೊ ಇದರಲ್ಲಿ ಎಲ್ಲಾದರೂ ಇಡ್ಬೋದು. ನಾನು ಆ ಬಾಕ್ಸಸ್ ಎಲ್ಲ ಕಂಟೈನರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟೈನರ್ಸ್ನ ತೊಗೊಂಡಿರೋದನ್ನ ಆರ್ಗನೈಸ್ ಮಾಡ್ತೀನಿ. ಅವಾಗ ಆರ್ಗನೈಸ್ ಮಾಡುವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಅದನ್ನು ಇದರಲ್ಲಿ ಇಡೋಕ್ಕೆ ಅಂತ ಯೋಚನೆ ಮಾಡಿರೋದು. ಸೊ ಇವಾಗ ಹೆಂಗೂ ನಾನು ಇದನ್ನು ಆರ್ಗನೈಸ್ ಮಾಡ್ತಿರೋದ್ರಿಂದ ಇದನ್ನ ಇಡ್ತೀನಿ, ಮತ್ತೆ ಬೇಕಾಗಿದ್ದನ್ನ ಆ ಕಂಟೈನರ್ಸ್ ಅಲ್ಲಿ ಹಾಕಿ ಇಡ್ತೀನಿ. ಅಂಡ್ ಇದಷ್ಟು ಕಾಳುಗಳಿದೆ ಒಂದು ಸ್ವಲ್ಪ, ಇದನ್ನು ಸಹ ಇವಾಗ ಸದ್ಯಕ್ಕೆ ಇದರಲ್ಲೇ ಇಟ್ಟಿರ್ತೀನಿ until I organize everything. ಎಷ್ಟು ವೇಟ್ ಇದೆಯುತ್ತೋ ಗೊತ್ತಿಲ್ಲ ಗೈಸ್ ನನಗೆ. ಇದು ಪ್ಲಾಸ್ಟಿಕ್ ಬೇರೆ, ಮೋಸ್ಟ್ ಪ್ರಾಬ್ಲಿ ಇದೆಯತ್ತೆ ಅನ್ಸುತ್ತೆ ವೇಟ್. ನಿಮ್ಮ ಹತ್ರ ಯಾರಾದ್ರೂ ನೀವು ಇದನ್ನ ಯೂಸ್ ಮಾಡ್ತಿದ್ರೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಇದ್ರೆ ಲೈಕ್ ವೇಟ್ ಎಲ್ಲ ಹೇಗಿದೆ ಇದು ಅಂತ ಹೇಳಿ ಒಂದ್ಸತಿ. ಲೈಕ್ ನಾವು ತುಂಬಾ ಸ್ಟಫ್ಸ್ ನ ಇಟ್ರೆ ನೀಟಾಗೆ ಇರುತ್ತಾ, ಇಲ್ಲ ಅಂತಂದ್ರೆ ಬೆಂಡ್ ಆಗೋದಾಗತ್ತಾ, ಮುರಿದೋಗೋ ಅಂತ ಏನಾದ್ರು ಚಾನ್ಸಸ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳಿ ಆಯ್ತಾ. ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ನಿಮ್ಮ ಮನೇಲಿ ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ರೆ, ಸೊ ದಟ್ ನನಗೂ ಅದು ಹೆಲ್ಪ್ ಆಗುತ್ತೆ. ನಾನು ಅವಾಗ ಒಂದಷ್ಟು ಥಿಂಗ್ಸ್ ನಾನು ಇಡೋದನ್ನ ಕಡಿಮೆ ಮಾಡ್ಬೋದು. ಹಾಗಾಗಿ ಹೇಳಿ ನನಗೆ. Next thing I have some vegetables. ಇದನ್ನು ಸಹ ಬದನೆಕಾಯಿನೂ ಅಷ್ಟೇ ಗೊಜ್ಜು ಮಾಡ್ತೀನಿ. ಹಾಗಾಗಿ ಇದನ್ನು ಇಲ್ಲೇ ಎಲ್ಲಾದ್ರೂ ಇಟ್ಟಿರ್ತೀನಿ. ಅಂಡ್ 3 ಲೆಮನ್ ಕೂಡ ಇದೆ. ಇದೆಲ್ಲದನ್ನು ಎಲ್ಲಿಡೋದಂತ ಗೊತ್ತಿಲ್ಲ ಆಯ್ತಾ. ಸೊ ಇವಾಗ ಸದ್ಯಕ್ಕೆ ನಾನು ಈ ಬಾಕ್ಸ್ ಒಳಗಡೆ ಇಟ್ಟಿರ್ತೀನಿ. ಅಂಡ್ ಸ್ವಲ್ಪ ಗರಂ ಮಸಾಲ ಇದು ಮಸಾಲಾಸ್ ಇದೆ, ಅದನ್ನು ಅದರೊಳಗೆ ಹಾಕ್ತೀನಿ. ಆ್ಯಂಡ್ ದಿಸ್ ಇಸ್ ರಸಮ್ ಪೌಡರ್ ಆ್ಯಂಡ್ ಫ್ರೈಡ್ ರೈಸ್ ಪೌಡರ್. ಇದು ಓಪನ್ ಆಗಿದೆ, ಸೊ ಓಪನ್ ಆಗಿರೋದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಬೇಕು. ಇದು ಎಲ್ಲ ಓಪನ್ ಆಗಿರೋವಂಥದ್ದು. ಇದು ಪಾತ್ರೆ ತೊಳೆಯೋ ಸೋಪು ಆ್ಯಂಡ್ ಏನಿದು ಪೇಸ್ಟು ಎಲ್ಲ ಇದೆ ಆಯ್ತಾ. ಅದಕ್ಕೇನೆ ಒಂದು ಬಾಕ್ಸಲ್ಲಿ ಅದನ್ನ ಇಟ್ಬಿಡ್ತೀನಿ ಆ ಎಲ್ಲ ಐಟಮ್ಸ್ನ. ಅದು ರೈಸ್ ಆಯ್ತಾ. ಸೊ ಇವಾಗ ನಾನು ಲೈಕ್ ಎಲ್ಲದನ್ನು ಏನೇನೆಲ್ಲ ಸ್ಟಫ್ಸ್ ನನ್ನ ಹತ್ರ ಇಲ್ಲಿತ್ತು ಅದೆಲ್ಲದನ್ನು ನಾನು ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಆಯ್ತಾ. ಸೊ ಹೇಗಿಟ್ಟಿದ್ದೀನಿ ಏನು ಅಂತ ತೋರಿಸ್ತೀನಿ ಬನ್ನಿ. ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಆಯ್ತಾ. ಲೈಕ್ ಸೊ ಇಲ್ಲಿವಾಗ ಈ ಥರ ಇಟ್ಟಿದ್ದೀನಿ. ಸೊ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ತಿನ್ನೋವಂಥದ್ದೆಲ್ಲ ಇಟ್ಟಿದ್ದೀನಿ. ಸ್ನ್ಯಾಕ್ಸ್, ಇದು ಡ್ರೈ ಫ್ರೂಟ್ಸು, ಕುರ್ಕುರೆ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಕೋನ್ ಟೆಸ್ಟಿಕ್ ಅಂತ ಹೇಳ್ಬಿಟ್ಟು ಇದನ್ನು ಅದೇ ಚಾಕ್ಲೇಟ್ ಅದು. ಆ್ಯಂಡ್ ನೆಕ್ಸ್ಟ್ ಬಾಕ್ಸಲ್ಲಿ ಬಂದು ಲೈಕ್ ಒಂದು ಸ್ವಲ್ಪ ಗ್ರಾಸರೀಸ್ ಏನೆಲ್ಲ ಇತ್ತು, ಕಾಳೆಲ್ಲ ಇತ್ತು ಆಯಿತಾ. ಅದು ಸಾಲ್ಟು ಮತ್ತು ಜೀರಾ, ಆಮೇಲೆ ಇದೇನು ರವೆ ಅದೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಒಂದಷ್ಟು ಮಸಾಲಾಸು, ಸಕ್ಕರೆ, ಇದು ಲೆಮನ್ನ ನಾನು ಇಲ್ಲಿಂದ ತೆಗೆದುಬಿಟ್ಟು ಕೆಳಗಡೆ ಇಡ್ತೀನಿ. ಕೆಳಗಡೆ ಅದಕ್ಕೆ ಅಂದರೆ ಇದು ಲೈಕ್ ಬಾತ್ರೂಮ್ ಐಟಮ್ಸ್ ಇರೋಕ್ಕೆ. ಸೊ ಅದನ್ನು ಬೇರೆ ಏನೇನೋ ಇದೆ ಅದನ್ನು ಸಹ ಇಡ್ತೀನಿ ಅದ್ರ ಜೊತೆಗೆ. ಇದು ಲೆಮನ್ನು, ಇಲ್ಲಿ ವೆಜೀಸ್ ಈ ಥರದ್ದು ಆನಿಯನ್ನು ಇದೇನೋ ಇಟ್ಟಿದ್ದೀನಿ. ಸೊ ಇದ್ರ ಜೊತೆಗೇ ಲೆಮನನ್ನು ಇಟ್ಟೆ. ಸೊ ಲಾಸ್ಟ್ ಒಂದು ಬಂದ್ಬಿಟ್ಟು ಇದೆಲ್ಲ ಪಾಸ್ತಾ, ಮ್ಯಾಗಿ, ನೂಡಲ್ಸ್ ಅದು ಇದು ಇದೆ ಆಯಿತಾ. ಸೊ ಇದಿಷ್ಟು ಸೊ ಗೈಸ್ ನೀವು ನೋಡಿದ್ದೀರಾ ಇವಾಗ ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗಿಗೆ ನನ್ನ ಹತ್ರ ಎಷ್ಟು ಐಟಮ್ಸ್ ಇದೆ ಅದೆಲ್ಲ ಅದನ್ನು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತೇನಾದರೂ ಚೇಂಜಸ್ ಮಾಡ್ತೀನಾ ಏನೋ ಗೊತ್ತಿಲ್ಲ. ಲೈಕ್ ಫ್ಯೂಚರಲ್ಲಿ ನಾನು ಡೈಲಿ ವಿಡಿಯೋಸ್ ಎಲ್ಲ ಮಾಡೋದ್ರಿಂದ ಲೈಕ್ ಅವಾಗ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ನಾನು ತೋರಿಸ್ತೀನಿ. ಏನಾದರೂ ಲೈಕ್ ಅಡಿಷನ್ಸ್ ಮಾಡಿದ್ರೆ, ಏನಾದರೂ ತೆಗ್ದಾಕಿದ್ರೆ, ನಾನು ಮತ್ತೇನಾದರೂ ಹೊಸ ಐಟಮ್ಸ್ನ ತೊಗೊಂಡ್ರೆ ನಾನು ನನ್ನ ಮನೆಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ನೋಡಿ ಕಾಮೆಂಟ್ ಕೂಡ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು. ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಮತ್ತೆ ಆರ್ಗನೈಸ್ ಮಾಡೋದೆಲ್ಲ ಇದೆ ಆಯಿತಾ. ಸೊ ಹೇಗೆ ಮಾಡ್ತೀನಿ ಏನು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ. ನೆಕ್ಸ್ಟು ನಾನು ಇದನ್ನು ನೀವು ಹಿಂದಿನ ವಿಡಿಯೋ ನೋಡಿದ್ದೀರಾ ಅಂತಂದರೆ ನಾನು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ಕಂಟೈನರ್ಸ್ ಎಲ್ಲ ತರಿಸಿದ್ದೆ ಆಯಿತಾ. ಸೊ ಆ ಕಂಟೈನರ್ಸಿಗೆ 12 ಕಂಟೈನರ್ಸ್ ಇದೆ ನನ್ನ ಹತ್ರ ಇವಾಗ. ಸೊ 12ಗೆ ಏನೇನು ಹಾಕಿಡಬೇಕು ಅಂತ ಸೀರಿಯಸ್ಲಿ ಐ ಹ್ಯಾವ್ ನೋ ಐಡಿಯಾ. 12 ಅಷ್ಟು ಐಟಮ್ಸ್ ಕೂಡ ನನ್ನ ಹತ್ರ ಏನೂ ಇಲ್ಲ ಕಂಟೈನರಲ್ಲಿ ಹಾಕಿಡೋ ಅಂಥದ್ದು. ಸೊ ಹಾಗಾಗಿ ನಾನು ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಸೊ ಎಲ್ಲ ಟ್ರೈ
ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಏನೇನಿರುತ್ತೆ ಎಲ್ಲದನ್ನು ಹಾಕಿರ್ತೀನಿ, ಮತ್ತೆ ಬೇಕಂದರೆ ಚೇಂಜಸ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ನಾನು ನೋಡೋಣ ಹೇಗೋಗುತ್ತೆ, ಹೇಗಾಗತ್ತೆ ಆ ಥರ ಮಾಡಿ ಎಲ್ಲದನ್ನು ಜೋಡಿಸಿ ಇಟ್ಕೊತೀನಿ. ಸೊ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಯಾರಾದ್ರೂ ಇವಾಗಷ್ಟೇ ನೀವು ಒಬ್ಬರೇ ಲೈಕ್ ಅಲೋನ್ ಆಗಿ ವರ್ಕ್ಗೋಸ್ಕರ ಜಾಬ್ಗೋಸ್ಕರ ನೀವೆಲ್ಲೋ ಬೇರೆ ಕಡೆ ಇದ್ಕೊಂಡು ಕೆಲಸ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ನೋಡ್ಕೊತಿದ್ದೀರಾ ಅಂದರೆ ಆಬ್ವಿಯಸ್ಲಿ ಯು ಗೈಸ್ ಕ್ಯಾನ್ ರಿಲೇಟ್ ಟು ದಿಸ್ ವಿಡಿಯೋ. ಆ ಥರ ಯಾರಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಿಮಗೆ ಏನಾದರೂ ಈ ವಿಡಿಯೋ ಬಂದು ತಲುಪಿದೆ ಆ್ಯಂಡ್ ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ. ಸೊ ಇಷ್ಟೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಸನ್ನು ನಾನು ಇನ್ನೂ ಏನೇನೆಲ್ಲ ಇಂಪ್ರೂವ್ ಮಾಡಿ ವಿಡಿಯೋಸ್ನ ಪೋಸ್ಟ್ ಮಾಡಬೇಕು, ಎಡಿಟಿಂಗಲ್ಲಿ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಬೇಕು ಎಲ್ಲದನ್ನು ನಾನು ಆದಷ್ಟು ಟ್ರೈ ಮಾಡಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀ, ಕೀಪ್ ಇನ್ ನೆಕ್ಸ್ಟ್ video. Until then, take care. Bye bye.